ಡಿಕೆ ಶಿವಕುಮಾರ್ ಪಟ್ಟಿಯೋ ಸಿದ್ದರಾಮಯ್ಯನವರ ಪಟ್ಟಿಯೋ ಇನ್ನು ಹಾಲಿ ಸಿಎಂ ವರ್ಸಸ್ ಮಾಜಿ ಸಿಎಂ ಯಾರ ಪಟ್ಟಿ ಈಗ ಮನ್ನಣೆಯಾಗುತ್ತೆ? ಜುಲೈ ಮೊದಲನೇ ವಾರದಲ್ಲೇ ಕ್ಲಿಯರ್ ಪಿಕ್ಚರ್ ಸಿಗಲಿದೆ. ಈಗಾಗಲೇ ಡಿಕೆ ಶಿವಕುಮಾರ್ ಸಂಪುಟವನ್ನ ಸೇರಿದ್ದಾರೆ. 13 ಸಚಿವರು ಜುಲೈ ಮೊದಲ ವಾರ ದೆಹಲಿಗೆ ಫ್ಲೈಟ್ ಅನ್ನ ಹತ್ತಲಿದ್ದಾರೆ. ಜುಲೈ ಮೊದಲ ವಾರದಲ್ಲೇ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಈಗಾಗಲೇ ಡಿಕೆ ಶಿವಕುಮಾರ್ ಸಂಪುಟವನ್ನ 13 ಸಚಿವರು ಸೇರಿದ್ದಾರೆ. ಜುಲೈ ಮೊದಲ ವಾರ ದೆಹಲಿ ಫ್ಲೈಟ್ ಅನ್ನ ಸಿದ್ದು ಹಾಗೂ ಡಿಕೆಶಿ ಹತ್ತಲಿದ್ದಾರೆ. ವಿದೇಶದಿಂದ ಜುಲೈ 3ರಂದು ರಾಹುಲ್ ಗಾಂಧಿ ವಾಪಸ್ ಆಗಲಿದ್ದಾರೆ ದೇಶಕ್ಕೆ. ಜುಲೈ 7ರಂದು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ. ಜುಲೈ ಮೊದಲ ವಾರದಲ್ಲಿ ಯಾರಿಗೆ ಲಾಟ್ರಿ ಹೊಡೆಯುತ್ತೆ ಕಾದು ನೋಡಬೇಕಿದೆ. ಯಾರಿಗೆ ಮಂತ್ರಿ ಭಾಗ್ಯ ದೊರೆಯುತ್ತೆ, ಯಾರಿಗೆ ಕಾದಿದೆ ಶಾಕ್ ಅನ್ನುವಂಥ ವಿಚಾರಗಳು. ಇನ್ನು ಸಂಪುಟ ರಚನೆ ವಿಚಾರವಾಗಿ ಡಿಕೆ ಶಿವಕುಮಾರ್ ಪಟ್ಟಿನ ಅಥವಾ ಸಿದ್ದರಾಮಯ್ಯನವರ ಪಟ್ಟಿನ, ಹಾಲಿ ಸಿಎಂ ಹಾಗೂ ಮಾಜಿ ಸಿಎಂ ಯಾರ ಪಟ್ಟಿಗೆ ಇಲ್ಲಿ ಹೈಕಮಾಂಡ್ ಮನ್ನಣೆಯನ್ನ ನೀಡುತ್ತೆ? ಜುಲೈ ಮೊದಲನೇ ವಾರದಲ್ಲೇ ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ. ಈಗಾಗಲೇ ಡಿಕೆ ಶಿವಕುಮಾರ್ ಸಂಪುಟವನ್ನ 13 ಸಚಿವರು ಸೇರಿದ್ದಾರೆ. ಜುಲೈ ಮೊದಲ ವಾರ ದೆಹಲಿ ಫ್ಲೈಟ್ ಅನ್ನ ಸಿದ್ದು ಹಾಗೂ ಡಿಕೆ ಶಿವಕುಮಾರ್ ಹತ್ತಲಿರುವಂಥದ್ದು. ವಿದೇಶದಿಂದ ಜುಲೈ 3ರಂದು ರಾಹುಲ್ ಗಾಂಧಿ ದೇಶಕ್ಕೆ ವಾಪಸ್ ಆಗಲಿದ್ದಾರೆ. ಜುಲೈ 7ರಂದು ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ. ಜುಲೈ ಮೊದಲ ವಾರದಲ್ಲಿ ಯಾರಿಗೆ ಲಾಟ್ರಿ ಹೊಡೆಯುತ್ತೆ, ಯಾರೆಲ್ಲ ಸಚಿವರಾಗ್ತಾರೆ, ಯಾರಿಗೆ ಮಂತ್ರಿ ಭಾಗ್ಯ ದೊರೆಯುತ್ತೆ, ಯಾರಿಗೆ ಈ ಒಂದು ಶಾಕ್ ಕಾದಿದೆ, ಅಂದ್ರೆ ಯಾರೆಲ್ಲ ಮಂತ್ರಿಯ ಆಕಾಂಕ್ಷಿಗಳಿದ್ರು ಅವರಿಗೆ ಶಾಕ್ ಆಗುವಂಥದ್ದು ಕೂಡ ಇದೆ. ಇನ್ನು ಡಿಕೆ ಶಿವಕುಮಾರ್ ಟೀಮ್ ನೋಡೋದಾದ್ರೆ ಸಿ ಬಾಲಕೃಷ್ಣ ಮಾಗಡಿಯಿಂದ ಇರುವಂಥದ್ದು. ಇನ್ನು ಹ್ಯಾರಿಸ್ ಶಾಂತಿನಗರ, HD ರಂಗನಾಥ್ ಕುಣಿಗಲ್, ಇಕ್ಬಾಲ್ ಹುಸೇನ್, ಲಕ್ಷ್ಮಿ ಹೆಬ್ಬಾಳ್ಕರ್, ತನ್ವೀರ್ ಸೇಠ್, ಲಕ್ಷ್ಮಣ್ ಸವದಿ ಇರುವಂಥದ್ದು. ಇಷ್ಟು ಜನ ಬಂದು ಏನು ಡಿಕೆ ಶಿವಕುಮಾರ್ ಅವರ ಒಂದು ಟೀಮ್ ಆಗಿದೆ. ಇನ್ನು ಸಿದ್ದರಾಮಯ್ಯನವರ ಟೀಮ್ ನೋಡೋದಾದ್ರೆ ಸಂತೋಷ್ ಲಾಡ್, ಶಿವರಾಜ್ ತಂಗಡಗಿ, HK ಪಾಟೀಲ್, ಬಸವರಾಜ ರಾಯರೆಡ್ಡಿ, BR ಪಾಟೀಲ್, ದಿನೇಶ್ ಗುಂಡೂರಾವ್ ಇರುವಂಥದ್ದು ಸಿದ್ದರಾಮಯ್ಯನವರ ಟೀಮ್ನಲ್ಲಿ. ಈಗ ಸಿದ್ದರಾಮಯ್ಯ ಟೀಮ್ ಏನು ಮನ್ನಣೆ ಸಿಗುತ್ತಾ ಅಥವಾ ಏನು ಡಿಕೆ ಶಿವಕುಮಾರ್ ಅವರ ಒಂದು ಟೀಮಿಗೆ ಮನ್ನಣೆ ಸಿಗುತ್ತಾ? ಹೈಕಮಾಂಡ್ನಲ್ಲಿ ಯಾರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ, ಯಾರೆಲ್ಲ ಸಚಿವರಾಗ್ತಾರೆ, ಯಾರಿಗೆಲ್ಲ ನಿರಾಶೆ ಆಗುತ್ತೆ, ಇದು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಜುಲೈ ಮೊದಲ ವಾರದಲ್ಲೇ ಒಂದು ಕ್ಲೈಮ್ಯಾಕ್ಸ್ ಪಿಕ್ಚರ್ ನಮಗೆ ಸಿಕ್ಬಿಡುವಂಥದ್ದು. ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ಯಾರಿಗೆಲ್ಲ ಲಾಟ್ರಿ ಇದೆ, ಯಾರಿಗೆಲ್ಲ ನಿರಾಸೆ ಆಗುತ್ತೆ ಅನ್ನುವಂಥದ್ದು ನಮಗೆ ಜುಲೈ ಮೊದಲ ವಾರದಲ್ಲೇ ಗೊತ್ತಾಗ್ಬಿಡುವಂಥದ್ದು. ಜುಲೈ 3ರಂದು ವಿದೇಶದಿಂದ ಏನು ರಾಹುಲ್ ಗಾಂಧಿ ದೇಶಕ್ಕೆ ಬರಲಿದ್ದಾರೆ. ನಂತರ ಜುಲೈ 7ರಂದು ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರವಾಸವನ್ನು ಮಾಡಲಿದ್ದಾರೆ. ದೆಹಲಿಯಲ್ಲಿ ಚರ್ಚೆ ನಡೆದು ನಂತರವಾಗಿ ಮೊದಲ ವಾರದಲ್ಲೇ ಈಗ ಗೊತ್ತಾಗ್ಬಿಡುವಂಥದ್ದು. ಇನ್ನು ಸಿದ್ದರಾಮಯ್ಯನವರ ಟೀಮ್ ನೋಡೋದಾದರೆ ಸಂತೋಷ್ ಲಾಡ್, ಶಿವರಾಜ್ ತಂಗಡಗಿ, HK ಪಾಟೀಲ್, ಬಸವರಾಜ ರಾಯರೆಡ್ಡಿ, BR ಪಾಟೀಲ್ ಹಾಗೂ ದಿನೇಶ್ ಗುಂಡೂರಾವ್ ಇರುವಂಥದ್ದು. ಇದು ಸಿದ್ದು ಟೀಮ್ ಆಗಿದೆ. ಸಿದ್ದರಾಮಯ್ಯನವರ ಟೀಮ್ ಏನಿದೆ ಅದು DK ಕ್ಯಾಬಿನೆಟ್ ಸೇರುತ್ತಾ ಅಥವಾ ಡಿಕೆ ಶಿವಕುಮಾರ್ ಟೀಮ್ ಏನಿದೆ ಅದಕ್ಕೆ ಈ ಬಾರಿ ಮನ್ನಣೆ ಸಿಗುತ್ತಾ? ಕಾದು ನೋಡಬೇಕಾಗಿರುವಂಥದ್ದು. ಸಾಕಷ್ಟು ಕುತೂಹಲಕಾರಿಯಾಗಿದೆ ಈ ಒಂದು. ಹೊಸಬರಿಗೆ ದೊರೆಯಲಿದೆಯಾ ಮಂತ್ರಿ ಭಾಗ್ಯ? ಡಿಕೆಶಿ ಸಂಪುಟದಲ್ಲಿರುವಂತಹ ಬಹುತೇಕರು ಹಿರಿಯರಿದ್ದಾರೆ. ಯತೀಂದ್ರ ಬಿಟ್ರೆ ಎಲ್ಲರೂ ಕೂಡ ಈ ಹಿಂದೆ ಮಂತ್ರಿ ಆಗಿದ್ದವರೇ DK ಕ್ಯಾಬಿನೆಟ್ನಲ್ಲಿರುವವರು. ಆದ್ದರಿಂದ ಯುವ ಶಾಸಕರಿಗೆ ಮಣೆ ಹಾಕ್ತಾರಾ ರಾಹುಲ್ ಗಾಂಧಿ ಅನ್ನುವಂಥ ಪ್ರಶ್ನೆ ಇದೆ. ಹೊಸಬರಿಗೆ ಈ ಬಾರಿ ಮಂತ್ರಿ ಭಾಗ್ಯ ಏನಾದರೂ ದೊರೆಯುತ್ತಾ? ಡಿಕೆಶಿ ಸಂಪುಟದಲ್ಲಿರುವಂತವರು ಬಹುತೇಕ ಹಿರಿಯರೇ ಇದ್ದಾರೆ.
ಯತೀಂದ್ರ ಸಿದ್ದರಾಮಯ್ಯನವರನ್ನ ಬಿಟ್ಟರೆ ಇನ್ನೆಲ್ಲರೂ ಕೂಡ ಈ ಹಿಂದೆ ಇದ್ದಂತಹ ಮಂತ್ರಿಯ ಯಾರೆಲ್ಲ ಇದ್ರು ಸಚಿವರು ಅವರೇ ಮಂತ್ರಿ ಆಗಿರುವಂಥದ್ದು. ಆದ್ದರಿಂದ ಯುವ ಶಾಸಕರಿಗೆ ಏನಾದರೂ ರಾಹುಲ್ ಗಾಂಧಿ ಮಣೆ ಹಾಕ್ತಾರಾ, ಯುವ ಶಾಸಕರಿಗೆ ಬಾರಿ ಸಚಿವ ಸ್ಥಾನದ ಒಂದು ಅವಕಾಶವನ್ನ ನೀಡೋಣ ಅನ್ನುವಂಥ ಆಲೋಚನೆಯಲ್ಲಿ ರಾಹುಲ್ ಗಾಂಧಿ ಏನಾದರೂ ಇದ್ದಾರಾ, ಹೊಸಬರಿಗೆ ಈ ಬಾರಿ ಮಂತ್ರಿ ಭಾಗ್ಯ ಸಿಗುತ್ತಾ, ಲಾಟ್ರಿ ಹೊಡೆಯುತ್ತಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಿರುವಂಥದ್ದು. ಒಂದು ವೇಳೆ ಹೊಸಬರಿಗೆ ಅವಕಾಶ ಸಿಕ್ಕಿದ್ರೆ ಒಂದಷ್ಟು ಜನಕ್ಕೆ ನಿರಾಸೆ ಆಗುವಂಥದ್ದು. ಅಂದರೆ ಹಿರಿಯರು ಯಾರೆಲ್ಲ ಇದ್ದಾರೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಇದರಿಂದ ನಿರಾಸೆ ಕೂಡ ಆಗುವಂಥದ್ದು. DK ಕ್ಯಾಬಿನೆಟ್ನಲ್ಲಿ ಈ ಬಾರಿ ಹೊಸಬರಿಗೆ ಅಂದರೆ ಯುವ ಶಾಸಕರಿಗೆ ಮಂತ್ರಿ ಭಾಗ್ಯ ದೊರೆಯುತ್ತಾ. DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ಹಿರಿಯರೇ ಹೆಚ್ಚಿರುವಂಥದ್ದು. ಯತೀಂದ್ರ ಸಿದ್ದರಾಮಯ್ಯನವರೊಬ್ಬರನ್ನ ಬಿಟ್ಟರೆ ಹಿರಿಯರೇ ಹೆಚ್ಚಾಗಿ ಇರುವಂಥದ್ದು. ಹಾಗಾಗಿ ರಾಹುಲ್ ಗಾಂಧಿ ಏನಾದರೂ ಹೊಸ ಮುಖಗಳಿಗೆ ಅವಕಾಶವನ್ನು ನೀಡೋಣ, ಶಾಸಕರಿಗೆ ಯುವ ಶಾಸಕರಿಗೆ ಅವಕಾಶ ನೀಡೋಣ ಅಂತ ತಿಳ್ಕೊಂಡ್ರೆ ಈ ಬಾರಿ ಯುವ ಶಾಸಕರಿಗೆ ಲಾಟ್ರಿ ಹೊಡೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹೊಸಬ್ರಿಗೆ ನೋಡೋದಾದರೆ ಬಂಪರ್ ಸಿಗುತ್ತೆ ಅಂತ ನೋಡೋದಾದರೆ AS ಪೊನ್ನಣ್ಣ, KS ಬಸವಂತಪ್ಪ, ಸಲೀಂ ಅಹಮದ್, ಶರತ್ ಬಚ್ಚೇಗೌಡ, ರಿಜ್ವಾನ್ ಅರ್ಷದ್, ಶಿವಗಂಗಾ ಬಸವರಾಜ್ ಈ ಲಿಸ್ಟ್ನಲ್ಲಿ ಇರುವಂಥದ್ದು. ಹೊಸಬರಿಗೆ ಏನಾದರೂ ಸಚಿವ ಸ್ಥಾನ ಸಿಗುತ್ತೆ ಅಂತ ನೋಡೋದಾದರೆ AS ಪೊನ್ನಣ್ಣ, KS ಬಸವಂತಪ್ಪ, ಸಲೀಂ ಅಹಮದ್, ಶರತ್ ಬಚ್ಚೇಗೌಡ, ರಿಜ್ವಾನ್ ಅರ್ಷದ್ ಹಾಗೂ ಶಿವಲಿಂಗ ಬಸವರಾಜು ಈ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ತಾರೆ. ಏನಾದರೂ ರಾಹುಲ್ ಗಾಂಧಿ ಅವರು ಹೊಸಬರಿಗೆ ಮಣೆ ಹಾಕಿದ್ರೆ ಇವರಿಗೆಲ್ಲ ಸಚಿವ ಸ್ಥಾನ ಸಿಗುವಂತಹ ಒಂದಷ್ಟು ನಿರೀಕ್ಷೆಗಳಿರುವಂಥದ್ದು. ಹೊಸಬರಿಗೆ ಈ ಬಾರಿ ಮಂತ್ರಿ ಭಾಗ್ಯ ದೊರೆಯುತ್ತಾ